ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 9:30ಗೆ ಪುರಸಭೆ ಬಂದರು. ಅವ್ರಿಗೆ ಕಸ ಹಾಕಿ ಅಲ್ಲಿಂದ ಬಂದು ಕೋನ ಹಾಕ್ಕೊಂಡೆ. ಯಾರು ಕೂಡ ಕಸನ ಹೊರಗಡೆ ಎಲ್ಲ ಎಸಿಬೇಡಿ. ಪುರಸಭೆಯವ್ರು ಬರ್ತಾರೆ, ಹಸಿ ಕಸ ಮತ್ತು ಒಣ ಕಸನ ಡಿವೈಡ್ ಮಾಡಿ ಅವ್ರಿಗೆ ಹಾಕಿ. ಆಂಟಿ ಮನೆಗೆ ಹೋದ. ಆಂಟಿ ಬೆಳಗ್ಗೆ ಪೂಜೆ ಮಾಡ್ತಿರೋ ಹಾಗೆ ನ್ಯೂಸ್ ನೋಡಿಕೊಂಡು ಖುಷಿ ಏನು ಮಾಡಿದ್ದಾನೆ ಅಂತ ನೋಡಿದೆ. ಚಿತ್ರಾನ್ನ ಮಾಡಿದ್ದು. ಚಿತ್ರಾನ್ನ ತಿನ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟು. ಮೈಸೂರು ಕಡೆ ಹಸುಗಳನ್ನ ಸಾಕ್ತಾರೆ, ಓಕೆ. ಆದರೆ ಹಸುಗಳನ್ನ ಬೀದಿಲೆ ಬಿಡ್ತಾರೆ. ಅದು ಕಸ ಅನ್ನೋದಿಲ್ಲ, ಕವರ್ ಅನ್ನೋದಿಲ್ಲ, ತುಂಬ ತಿನ್ನುತ್ತೆ. ಮೂಕ ಪ್ರಾಣಿಗಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹಸುಗಳನ್ನ ಸಾಕೋದು ದೊಡ್ಡದಲ್ಲ, ಅದನ್ನು ನೀಟಾಗಿ ಜೋಪಾನವಾಗಿ ನೋಡ್ಕೊಳ್ಳೋದು ದೊಡ್ಡದು. ಒಂದು ತಟ್ಟೆ ಅನ್ನ ತಿಂದಿದ್ದೀನಿ, ಆದರೂ ಪಪ್ಸ್ ತಿನ್ನಬೇಕು ಅನ್ನಿಸ್ತೈತೆ ಅಂದ್ಬಿಟ್ಟು ಪಪ್ಸ್ ತಗೊಬರಕ್ಕೆ ಹೋದೆ. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿರೋದ್ರಿಂದ ಏನೋ ಕೆಲಸ ಆಗಿದ್ದೀನಿ. ಹಾಗಾಗಿ ಬೇಗ ಪಿ ಜಿಗೆ ಬಂದು ರೂಮೆಲ್ಲ ಹಾರಿಗೆ ಹಂಡಿ ಹೋಗಿದೆ. ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಬೆಡ್ಶೀಟ್ ಎಲ್ಲ ಹಿಂಬಿಡಿಸಿ, ಕಸ ಎಲ್ಲ ಗುಡಿಸಿ, ರೂಮೆಲ್ಲ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡಬೇಕಿತ್ತು. ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲೂ ಕೂಡ ಇಷ್ಟೊಂದಿಗೆಲ್ಲ ಕಸ ಎಲ್ಲ ಗುಡಿಸಿರೋದಿಲ್ಲ. ಪಿ ಜಿ ಅಲ್ವಾ, ನೀಟಾಗಿ ಇಡಬೇಕು, ಬೈತಾನೆ ಅದಕ್ಕೋಸ್ಕರ ಕ್ಲೀನ್ ಮಾಡ್ತೀನಿ. ಬಟ್ಟೆ ವಾಶ್ ಮಾಡೋಣ ಅಂತ ಮೆಟ್ಲ ಮೇಲೆ ಹೋಗ್ತಾ ಇದ್ದೀನಿ. ಟೆರೇಸ್ ಮೇಲೆ ಹೋಗೋಷ್ಟೊಳಗೆ ಪ್ರಾಣ ಬಿದ್ದೋಗುತ್ತೆ. ಆ ಮೆಟ್ಲನ್ನ 3rd ಫ್ಲೋರ್ ಹತ್ತಿ ಸುಸ್ತಾಗಿ ಮಂಡಿ ಚಿಪ್ಪೆಲ್ಲ ಸಾವ್ದೋಗ್ಬಿಟ್ಟಿದೆ. ಬಟ್ಟೆ ವಾಶ್ ಮಾಡಕ್ಕೆ ಕೂತ್ಕೊಂಡೆ. ವೈಟ್ ಕಲರ್ ಶರ್ಟು ಕೊಳೆ ಹೋಗ್ಲಿ ಅಂತ ತಿಕ್ಕಿ ಕೊಳೆ ಹೋಯ್ತೇನೋ ಗೊತ್ತಿಲ್ಲ. ಮಾತ್ರ ಶರ್ಟ್ ಮಾತ್ರ ಅರ್ಧೋಗಲ್ಲ, ಅವೆಲ್ಲ ತಿಕ್ಕಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಕೆಳಗಡೆ ಬಂದೆ. ಆಮೇಲೆ ನೆನಪಾಯ್ತು ಕಂಫರ್ಟಲ್ಲೇ ಬುಕ್ ಬಂದಿ ಅಂತ. ಕಂಫರ್ಟ್ ತೊಗೊಬರಂತ ಮತ್ತೆ 3rd ಫ್ಲೋರ್ ಹತ್ತಿ ಹೋದೆ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದೆ. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾಳೆ. ಹಾಲ್ ಟಿಕೆಟ್ ಮಾಡ್ಬಿಟ್ಟು ಹೋಗಿದ್ದಾಳೆ. ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾಳೆ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಂದೊಂದು ಹೊಸದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಬೆಳೆಸಿದ್ದೀರಾ ಹಾಗೆ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋನ ಯಾರು ಇಷ್ಟಪಟ್ಟಿಲ್ಲ ನೋಡಿ ಲೈಕ್ ಮಾಡ್ತೀರಾ ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್.